ದೊಡ್ಡ ಮನುಷ್ಯರೆಲ್ಲ ಹಿಂಗೇನೆ, ಏನು ಅಂತಂದ್ರೆ ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರಿಯಲ್ಲಿ ಇರ್ಬೇಕಂತ ಯೋಚನೆ ಮಾಡ್ತಾರೆ, ಕೆಲಸ ಮಾಡಲ್ಲ ಅವರು. ತಲೆಯಿಂದ ಹೇಗೆ ಕೆಲಸ ಮಾಡೋದು ನಾನು ಹೇಳ್ಕೊಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬೋಳೆ ಶಂಕರನಿಗೆ ಸೈತಾನ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ KB, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೊದಲನೇ PUCಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಬೆಪ್ಪದ ಕಡಿ ಬೋಳೆ ಶಂಕರ ಅನ್ನುವಂಥ ನಾಟಕವನ್ನು ಕುರಿತು ಮಾತನಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ನಾನು ಏನು ಮಾತಾಡ್ತಾ ಇದ್ದೆ ಅಂತಂದ್ರೆ, ಸೈತಾನನಿಗೆ ಹೊಟ್ಟೆ ಹಸಿವಾಗಿತ್ತು. ಆ ಕಾರಣಕ್ಕೆ ಸೈತಾನ, ನಾನು ಚಿನ್ನದ ನಾಣ್ಯಗಳನ್ನು ಎಷ್ಟು ಬೇಕಾದರೂ ಕೊಡ್ತೀನಿ, ನನಗೆ ಒಂದು ಹೊತ್ತಿನ ಊಟವನ್ನು ಕೊಡಿ ಅಂತೇಳಿ ಬೋಳೆ ಶಂಕರನವರು ಶಿವಪುರದಲ್ಲಿ ಜನಗಳನ್ನ ಕೇಳ್ತಾ ಇದ್ದ. ಆದರೆ ಜನಗಳು ಬೋಳೆ ಶಂಕರನ ರೀತಿಯಲ್ಲೇ ನಿರಾಕರಿಸ್ತಿದ್ರು. ನಮಗೆ ಚಿನ್ನದ ನಾಣ್ಯ ಬೇಕಾಗಿಲ್ಲ, ದೇವರ ಹೆಸರಿನಲ್ಲಿ ಒಂದೊತ್ತು ಊಟ ಹಾಕ್ತೀವಿ, ಇಲ್ಲ ಅಂತಂದ್ರೆ ಒಪ್ಪತ್ತು ಕೆಲಸ ಮಾಡು, ಊಟ ಹಾಕ್ತೀವಿ ಅಂತಿದ್ರು. ಆ ಕಾರಣಕ್ಕೆ ಸೈತಾನ, ನೀವೆಲ್ಲ ಅವಿವೇಕಿಗಳು, ಅಜ್ಞಾನಿಗಳ ತರ ಬದುಕ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟ. ಆದರೆ ಅವನು ಹಸಿವಿನಿಂದ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಅವನ ಬೋಳೆ ಶಂಕರನ ಪ್ರಜೆಗಳು ಬೋಳೆ ಶಂಕರನಿಗೆ ವಿಷಯವನ್ನು ಮುಟ್ಟಿಸಲು ಬರ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಕಳೆದ ತರಗತಿಯಲ್ಲಿ ನಾವು ಮಾತನಾಡಿದ್ವಿ. ಬನ್ನಿ, ಇಂದಿನ ದೃಶ್ಯದಲ್ಲಿ, ಇಂದಿನ ತರಗತಿಯಲ್ಲಿ ಬೋಳೆ ಶಂಕರನ ಬಳಿಗೆ ಬಂದಂತ ಊರಿನ ಜನಗಳು ಯಾವ ವಿಷಯ, ಏನೇನೆಲ್ಲ ಚರ್ಚೆ ಮಾಡ್ತಾರೆ ಅಂತೇಳಿ, ಬೋಳೆ ಶಂಕರ ಸೈತಾನನಿಗೆ ಊಟವನ್ನು ಕೊಡ್ತಾನೋ ಏನು ಅಂತೇಳಿ ಚರ್ಚೆ ಮಾಡೋಣ, ಮಾತನಾಡೋಣ ಇಂದಿನ ತರಗತಿಯಲ್ಲಿ. ದೃಶ್ಯ 16. ಕೇಳಿ ತಿಳ್ಕ, ಏನ ಸುದ್ದಿ ಏನಿನ ಮಗಂತ. ಬಹಳ ಸೊಗಸಾಗಿದೆ ನೋಡಿ. ಈ ದೃಶ್ಯದಲ್ಲಿ ಏನೆಲ್ಲ ಪ್ರಸಂಗಗಳು ಬರ್ತವೆ ಮತ್ತು ಯಾರು ಬರ್ತಾರೆ. ಅರಮನೆ, ಬೋಳೆ ಶಂಕರ, ರಾಣಿ ಊಟದ ಪಂಕ್ತಿಯಲ್ಲಿ ಕೂತ ಜನ. ರಾಣಿ ಮತ್ತು ಊಟದ ಪಂಕ್ತಿ ಅಂದ್ರೆ ಸಾಲಿನಲ್ಲಿ ಅಂತ, ಊಟದ ಸಾಲಿನಲ್ಲಿ ಕೂತಿರುವಂತ ಜನ. ಒಬ್ಬ ಓಡ್ ಬರ್ತಾನೆ ಈಗ ವಿಷಯ ತಿಳ್ಸಕ್ಕೆ. ಓಡ್ ಬಂದು, ಸ್ವಾಮಿ, ನಾವೇನು ಮಾಡಬೇಕೋ ತಿಳಿಯುತ್ತಿಲ್ಲ, ಅವನು ಯಾವನೋ ದೊಡ್ಡ ಮನುಷ್ಯನೇ ಇರಬೇಕು, ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರಬೇಕಂತ ಬಯಸುತ್ತಾನೆ, ಆದರೆ ಕೆಲಸ ಮಾಡೋದಿಲ್ಲ, ದೇವರ ಹೆಸರಿನಲ್ಲಿ ಊಟ ಮಾಡೋದಕ್ಕೂ ನಿರಾಕರಿಸಿದ, ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡ್ತೇನೆ, ಅನ್ನ ಕೊಡಿ ಅಂತಾನೆ, ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿದೆ, ಇವನ ಚಿನ್ನ ತಗೊಂಡೇನು ಮಾಡೋಣ, ಆದರೆ ಹೀಗೆ ಬಿಟ್ಟರೆ ಆತ ಹಸಿವೆಯಿಂದ ಸಾಯೋದಂತೂ ನಿಶ್ಚಿತ ಅಂತ ಓಡ್ ಬಂದು ಅವನು ಹೇಳ್ದ. ಬಹಳ ಮುಖ್ಯವಾಗಿರುವಂತಹ ಸನ್ನಿವೇಶ ಮತ್ತು ಸಾಲುಗಳು, ಮಾತುಗಳನ್ನ ಅವನು ಹೇಳ್ತಾ ಇದ್ದಾನೆ. ನೋಡಿ, ಸ್ವಾಮಿ, ನಾವೇನ್ ಮಾಡ್ಬೇಕೋ ತಿಳಿಯುತ್ತಿಲ್ಲ, ನಾವೇನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವನು ಯಾವನೋ ದೊಡ್ಡ ಮನುಷ್ಯನೇ ಇರಬೇಕು, ದೊಡ್ಡ ಮನುಷ್ಯರು ಮಾತ್ರ ಈ ರೀತಿ ಆಲೋಚನೆ ಮಾಡೋದು, ಈ ರೀತಿ ಬದುಕೋದು ಅನ್ನುವಂಥ ವಿಚಾರ ಇಂದಿಗೂ ಪ್ರಸ್ತುತ. ನೋಡಿ, ಏನು, ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರಬೇಕಂತ ಬಯಸುತ್ತಾನೆ. ದೊಡ್ಡ ಮನುಷ್ಯರೆಲ್ಲ ಹಿಂಗೇನೆ, ಏನು ಅಂತಂದ್ರೆ ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರ್ಬೇಕಂತ ಯೋಚನೆ ಮಾಡ್ತಾರೆ, ಕೆಲಸ ಮಾಡಲ್ಲ ಅವರು. ಹಾಗೆ ಇರೋದು. ಬಹುತೇಕ 100 ಜನ ಇದ್ದಾರೆ ಅಂತಂದ್ರೆ 95 ಜನ ಹಿಂಗೆ ಬದುಕ್ತಾ ಇದ್ದಾರೆ, ಹಿಂಗೆ ಬದುಕಬೇಕು ಅಂತ ಆಸೆ ಪಡ್ತಾರೆ. ಇನ್ನು 5 ಜನ ಶ್ರಮಿಕರಿದ್ದಾರೆ ನೋಡಿ, ಆದರೆ ಕೆಲಸ ಮಾಡೋದಿಲ್ಲ. ಅದು ನೋಡಿ ಬಹಳ ಮುಖ್ಯ. ನೋಡಿ, ಅವನು ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರ್ಬೇಕಂತ ಆಸೆ ಪಡ್ತಾನೆ, ಬಯಸುತ್ತಾನೆ, ಆದರೆ ಕೆಲಸ ಮಾಡೋದಿಲ್ಲ. ಪುಕ್ಕಟೆಯಾಗಿ ಇವೆಲ್ಲ ಮಾಡಬೇಕು. ಸೋಮಾರಿ ಅವನು. ಹೋಗ್ಲಿ, ದೇವರ ಹೆಸರಿನಲ್ಲಿ ಊಟ ಮಾಡೋದಕ್ಕೂ ನಿರಾಕರಿಸಿದ. ದೇವರ ಹೆಸರಿನಲ್ಲಿ ಊಟ ಹಾಕ್ತೀವಪ್ಪ ಅಂತಂದಿದ್ಕೋ ನಿರಾಕರಿಸಿದಂತೆ. ಅವನು ಯಾರೋ ದೊಡ್ಡ ಮನುಷ್ಯನೇ ಇರಬೇಕು ಸ್ವಾಮಿ ಅಂತ ಅಂದ್ಬಿಟ್ಟು ಓಡ್ ಬಂದಂತ ಒಬ್ಬ ವ್ಯಕ್ತಿ ಬೋಳೆ ಶಂಕರನ್ಗೆ ಇದನ್ನೆಲ್ಲ ಒಪ್ಪಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡ್ತೇನೆ ಅಂತಾನೆ. ನೋಡಿ, ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡ್ತೇನೆ, ಅನ್ನ ಕೊಡಿ ಅಂತಾನೆ, ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿದೆ. ಚಿನ್ನ ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ಬೋಳೆ ಶಂಕರ ತನ್ನ ಪ್ರಜೆಗಳಲ್ಲಿ ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಚಿನ್ನ ಬಹಳ ಬೇಗ ಸಿಕ್ಕುತ್ತೆ, ಆದ್ರೆ ಅನ್ನ ಸಿಕ್ಕಲ್ಲ ಅಂತ. ಚಿನ್ನಕ್ಕಿಂತಲೂ ಅನ್ನ ಮಿಗಿಲು ಅನ್ನುವಂಥದ್ದನ್ನ ಬೋಳೆ ಶಂಕರ ಬಹಳ ಸೊಗಸಾಗಿ ಮಾತುಗಳಲ್ಲಿ ಹೇಳ್ಕೊಟ್ಟಿದ್ದಾನೆ ತನ್ನ ಪ್ರಜೆಗಳಿಗೆ. ಚಂದ್ರಶೇಖರ ಕಂಬಾರ ಬಹಳ ಸೊಗಸಾದ ಕಲ್ಪನೆಯಿಂದ ಅದನ್ನು ಕಟ್ಟಿಕೊಟ್ಟಿದ್ದಾನೆ ನಮಗೆ. ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡ್ತೇನೆ, ಅನ್ನ ಕೊಡಿ ಅಂತಾನೆ, ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿದೆ, ಇವನ ಚಿನ್ನ ತಗೊಂಡು ಏನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು. ಬೇರೆ ಚಿನ್ನ ಕಸಿದ್ಕೊಳ್ಳುವಂತಹ ಸಂದರ್ಭದಲ್ಲಿ ಚಿನ್ನವೇ ಬೇಡ, ಚಿನ್ನದಿಂದ ಏನು ಮುಖ್ಯ ಇಲ್ಲ, ಚಿನ್ನಕ್ಕಿಂತ ಅನ್ನ ಮುಖ್ಯ ಅನ್ನುವಂತಹ ತಾತ್ವಿಕತೆಯನ್ನ ತನ್ನ ಪ್ರಜೆಗಳಿಗೆ ಮನವರಿಕೆ ಮಾಡೋದಿದೆಯಲ್ಲ, ಅದ್ಭುತವಾದಂತಹ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟ ಹಾಗೆ.
ಆದರೆ ಹೀಗೆ ಬಿಟ್ಟರೆ ಆತ ಹಸಿವೆಯಿಂದ ಸಾಯೋದಂತ ನಿಶ್ಚಿತ. ಅವನು ಕೆಲಸ ಮಾಡಲ್ಲ, ಚಿನ್ನದ ನಾಣ್ಯ ನಮಗೆ ಬೇಕಾಗಿಲ್ಲ, ಆ ಕಾರಣಕ್ಕೆ ಏನ್ ಮಾಡೋದು, ದೇವರ ಹೆಸರಿನಲ್ಲಿ ಊಟ ಹಾಕ್ತೀವಿ ಅಂದ್ರೆ ಅದನ್ನು ಬೇಡ ಅಂತ ಇದ್ದಾನೆ. ಹಿಂಗೆ ಬಿಟ್ರೆ ಅವನನ್ನ ಆತ ಹಸಿವಿನಿಂದ ಸತ್ತೋಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಬಂದಂತ ಒಬ್ಬ ವ್ಯಕ್ತಿ ಬೋಳೆ ಶಂಕರಂಗೆ ಹೇಳ್ತಾ ಇದ್ದಾನೆ. ಆ ಕಾರಣಕ್ಕೆ ಬೋಳೆ ಶಂಕರ ಏನ್ ಮಾತಾಡ್ತಾನೆ ನೋಡೋಣ. ಬೋಳಶಂಕರ ಆಗಲೇ ಹೇಳಿ, ನಾವು ಅವನಿಗೆ ಅನ್ನ ಹಾಕಲೇಬೇಕು. ಬಹಳ ಸೊಗಸಾಗಿ ಹೇಳ್ದ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನಾದ್ರೂ ಆಗಿರ್ಲಿ ಅವನಿಗೆ ನಾವು ಅನ್ನ ಹಾಕಲೇಬೇಕು ಅನ್ನುವಂಥದ್ದು. ಅವನ್ ಸತ್ರ ಸಾಯಿಲಿ ಅಂತ ಬಿಡ್ತಾ ಇಲ್ಲ, ಆದ್ರೆ ಅವನಿಗೆ ಅನ್ನ ಹಾಕಲೇಬೇಕು. ವಿಷ ಉಣಿಸಿದವನಿಗೆ ಷಡ್ರಸಾನ್ನವನ್ನು ಉಣಿಸಬೇಕು ಅಂತ ಅಂದ್ಬಿಟ್ಟು ಪುರಂದರದಾಸರು ಹೇಳ್ತಾರ್ರಿ. ವಿಷ ಉಣಿಸಿದವನಿಗೂ ಕೂಡ ಷಡ್ರಸಾನ್ನವನ್ನ, ಮೃಷ್ಟಾನ್ನ ಭೋಜನವನ್ನ ಬಡಿಸ್ಬೇಕು ಅಂತ. ಎಂಥ ಮಣ್ಣು ರೀ ಭಾರತದ್ದು ಅಲ್ವಾ, ಎಂಥ ಅದ್ಭುತವಾದಂಥ ವಿಚಾರಗಳ ಸ್ಪಂದಿಸ್ತವೆ ರೀ ಅಲ್ವಾ. ಬಹಳ ಸೊಗಸಾಗಿರುವಂಥ ವಿಚಾರಗಳು, ಆದರ್ಶ ವ್ಯಕ್ತಿಗಳು ಬದುಕಿ ಹೋದಂಥ ಭೂಮಿ ಅಲ್ವೇ ಇದು. ಆ ಕಾರಣಕ್ಕೆ ಆ ರೀತಿಯ ವಿಚಾರಗಳು ಮತನ ಆಗೋದು ನೋಡಿ. ಆಗಲೇ ನಾವು ಅವನಿಗೆ ಅನ್ನ ಹಾಕಲೇಬೇಕು ಅವನಿಗೆ ಅಂತ ಹೇಳ್ತಾ ಇರೋದು. ಏನಾದ್ರೂ ಆಗಿರ್ಲಿ ಅವನು ಅಂತ. ಆಗೋ ಕೋಡಂಗಿ ಅವನನ್ನ ನಿಮ್ಮಲ್ಲಿಗೆ ಕರೆ ತರುತ್ತಿದ್ದಾನೆ. ಕೋಡಂಗಿ ಅವನನ್ನ ಕರ್ಕೊಂಬತ್ತಾ ಇದ್ದಾನೆ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನೋಡಿ ಅಲ್ಲಿ ಕೋಡಂಗಿ ಕರ್ಕೊಂಬತ್ತಾ ಇದ್ದಾನೆ ಅವನ್ನ ಅಂತ ಹೇಳ್ತಾ ಇದ್ದಾರೆ. ಸೈತಾನ ಕೋಡಂಗಿಯ ಜೊತೆ ಬರ್ತಾನೆ. ಏನ್ ಮಾತಾಡ್ತಾರೆ ನೋಡೋಣ ಬೋಳಶಂಕರ. ನೋಡೋಣ, ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು. ಕೋಡಂಗಿ ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು. ಬೋಳಶಂಕರ ಹೇಳ್ತಾ ಇದ್ದಾನೆ, ನೋಡೋಣ, ನೀನು ಯಾವುದೇ ಮುಜುಗರವನ್ನ ಪಟ್ಕೊಳ್ಳದೆ, ನಾಚಿಕೆ ಪಟ್ಟಿಕೊಳ್ಳದೆ, ಗೊತ್ತಾಯ್ತಾ, ಹೋಗಿ ನಮ್ಮ ಮನೆಯಲ್ಲಿ ಊಟ ಮಾಡ್ಬೋದು ನೀನು, ಗೊತ್ತಾಯ್ತಾ. ಕೋಡಂಗಿ ಹೋಗಿ ಪಂಕ್ತಿಯಲ್ಲಿ ಕೂರಿಸು, ಸಾಲಲ್ಲಿ ಕೂರಿಸು ಅಂತ ಹೇಳ್ತಾ ಇದ್ದಾನೆ. ನೋಡೋಣ, ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು. ಕೋಡಂಗಿ ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು ಅಂತಾರೆ, ಸಾಲಿನಲ್ಲಿ ಕೂರಿಸು ಅಂತ ಅಂದ್ಬಿಟ್ಟು ಕೇಳ್ದ. ಕೋಡಂಗಿ ಸೈತಾನನ್ನು ಊಟದ ಪಂಕ್ತಿಯಲ್ಲಿ ಕೂರಿಸುವನು. ರಾಣಿ ಊಟ ಬಡಿಸುತ್ತಾ ಬರುವಳು. ಸೈತಾನ ಬಂದೊಡ ನಿಲ್ಲುವಳು. ರಾಣಿ ಊಟ ಬಡಿಸ್ತಾ ಇದ್ದಾಳೆ. ಎಷ್ಟು ಬಹಳ ಸೊಗಸಾದಂಥ ವಿಚಾರ ರೀ. ಸಾಮಾನ್ಯರ ಹಾಗೆ ರಾಣಿ ಊಟ ಬಡಿಸ್ತಾ ಇದ್ದಾಳೆ. ಅವಳು ಕಾಲ್ ಮೇಲೆ ಕಾಲು ಹಾಕೊಂಡು ಎತ್ತರವಾದ ಉಪ್ಪರಿಗೆ ಮೇಲೆ ಕೂತಿಲ್ಲ. ಅವಳು ಬೋಳೆ ಶಂಕರನ ತತ್ವಾದರ್ಶಗಳಿಗೆ ಬದ್ಧಳಾಗಿ ಬದುಕ್ತಾ ಇದ್ದಾಳೆ. ಬಹಳ ಸೊಗಸಾಗಿದೆ. ಕೋಡಂಗಿ ಸೈತಾನನ ಊಟದ ಪಂಕ್ತಿಯಲ್ಲಿ ಕೂರಿಸುವನು. ರಾಣಿ ಊಟ ಬಡಿಸುತ್ತಾ ಬರುವಳು. ಸೈತಾನ ಬಂದೊಡ ನಿಲ್ಲುವನು. ಸೈತಾನ ಬಂದ ತಕ್ಷಣ ನಿಂತಾಳೆ. ಏನೋ ಊಟ ಬಡಿಸೋದನ್ನ ಯಾಕೆ ನೋಡೋಣ. ರಾಜಕುಮಾರಿ ಮಾತಾಡ್ತಾ ಇದ್ದಾಳೆ. ಅಯ್ಯ, ಎಲ್ಲಿ ನಿನ್ನ ಕೈ ತೋರಿಸು ನೋಡೋಣ ಅಂತ ಇದ್ದಾಳೆ. ಅವನು ಕೂತಿದ್ದ, ಏನೋ ನೀನು ಕೈ ತೋರಿಸು ನೋಡೋಣ ಅಂತ ಕೇಳ್ತಾ ಇದ್ದಾಳೆ. ಸೈತಾನ ಎರಡೂ ಕೈ ತೋರಿಸುವನು. ತಪ್ಪು ತಿಳಿಬೇಡಪ್ಪ, ಸ್ವಲ್ಪ ನಿಧಾನಿಸಿ ಆಮೇಲಿನ ಪಂಕ್ತಿಯಲ್ಲಿ ಕೂರು. ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ ಅಂತ ಹೇಳ್ತಾನೆ. ಏನು ತಪ್ಪು ತಿಳಿಬೇಡಪ್ಪ. ಅವನ ಕೈನ ನೋಡಿದ್ಲು ಅವಳು. ಆ ಕಾರಣಕ್ಕೆ ಕೈ ನೋಡಾದ್ಮೇಲೆ ಅದೇನೋ ಗೊತ್ತಾಗ್ಲಿಲ್ಲ. ರಾಣಿ ಹೇಳ್ತಾ ಇದ್ದಾಳೆ, ಬೋಳಶಂಕರನ ಹೆಂಡತಿ ಹೇಳ್ತಾ ಇದ್ದಾಳೆ, ಏನು ತಪ್ಪು ತಿಳಿಬೇಡಪ್ಪ, ಈ ಜನ ಊಟ ಮಾಡಿದ ಮೇಲೆ ನೀನು ಊಟ ಮಾಡುವಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಯಾಕೆ ಹೇಳಿದ್ಲು? ಊಟದ ಪಂಕ್ತಿಯಿಂದ ಯಾಕೆ ಸೈತಾನನ್ನ ಎದುರಿಸ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ. ಬೋಳೆ ಶಂಕರ ಮಾತಾಡ್ತಾ ಇದ್ದಾನೆ. ಅವನು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೋ ಅಂತ ಅಂದ್ಬಿಟ್ಟು ಬೋಳೆ ಶಂಕರ ತನ್ನ ಹೆಂಡತಿ ರಾಣಿ ಯಾಕೆ ಅವನಿಗೆ ಊಟ ಹಾಕಲು ನಿರಾಕರಿಸ್ತಾ ಇದ್ದಾಳೆ, ಆಮೇಲೆ ಊಟ ಮಾಡು ಅಂತ ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ. ಬಹಳ ಸೊಗಸಾಗಿದೆ ನೋಡಿ. ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಅಂದ್ರೆ ಯಾರು ಶ್ರಮದಾನವನ್ನ ಮಾಡಿದ್ದಾರೋ, ಯಾರು ಕಷ್ಟಪಟ್ಟಿದ್ದಾರೋ ಅವರಿಗೆ ಮೊದಲ ಆದ್ಯತೆ, ಪ್ರಾಧಾನ್ಯತೆ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಮುಖ್ಯ ಅಲ್ವೇನ್ರಿ? ಸೋಮಾರಿಗಳು ಕೂಡ, ಬರೀ ಮಾತಾಡೋರು ತಲೆ ಎಲ್ಲ ಮಾತಾಡ್ತಾರಲ್ಲ, ಅವ್ರಿಗೆ ಮೊದಲ ಆದ್ಯತೆ ಅಲ್ಲ, ಪ್ರಾಧಾನ್ಯತೆ ಅಲ್ಲ. ಜಾಣತನದಿಂದ ಮೈಗಳ್ಳರಾಗಿ ಇರ್ತಾರಲ್ಲ ಸೋಮಾರಿಗಳಿಗೆ ಮೊದಲ ಆದ್ಯತೆ ಅಲ್ಲ ರೀ. ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಅವರಿಗೆ ಮೊದಲ ಆದ್ಯತೆ, ಮೊದಲ ಪ್ರಾಧಾನ್ಯತೆ, ಪ್ರಿಯಾರಿಟಿ ಯಾರಿಗೆ ಮೊದಲು ಅಂತ ಹೇಳ್ತಾ ಇರೋದು. ಯಾರ ಕೈ ಕೆಲಸ ಮಾಡಿ ಜಡ್ಡಗಟ್ಟಿಲ್ಲವೋ ಅವರ ಊಟ ಆಮೇಲೆ. ಕೆಲಸ ಮಾಡಿದವರು ಊಟ ಮಾಡಿದ ಅಂತರ ಸೋಮಾರಿಗಳ ಊಟ ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದಳು ಹೇಳ್ತಾ ಇದ್ದಾನೆ ಬೋಳೆ ಶಂಕರ. ಯಾಕೆ ಅವಳು ಆಮೇಲೆ ಊಟ ಮಾಡಪ್ಪ ನಿನ್ನ ಸರದಿ ಬರುತ್ತೆ ಅಂತ ಹೇಳಿದ್ಲು ಅಂತಂದ್ರೆ ನೋಡಿ ಹೇಳ್ತಾ ಇದ್ದಾಳೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದಳು. ನೋಡಿ, ಕೆಲಸ ಮಾಡಿದವರು ಆದ್ಮೇಲೆ ಯಾರು ಊಟ? ಸೋಮಾರಿಗಳ ಊಟ. ನೀನು ಸೋಮಾರಿ ಅಂತ ಹೇಳ್ತಾ ಇರೋದು ಸೈತಾನನಿಗೆ. ನೋಡಿ, ಅದಕ್ಕೆ ಯೋಚನೆ ಬೇಡ, ಆಮೇಲಿನ ಸರದಿ ನಿನ್ನದೇ ಹೇಳ್ದ. ಯೋಚನೆ ಮಾಡಬೇಡ, ಆದ್ರೆ ಆಮೇಲಿನ ಸರದಿ, ಇವ್ರ ಊಟ ಆದ್ಮೇಲಿನ ಸರದಿ ನಿನ್ನದೇ ಅಂತ ಅಂದ್ಬಿಟ್ಟು ಬೋಳೆ ಶಂಕರ ಹೇಳ್ತಾ ಇದ್ದಾನೆ. ಏನಾಗುತ್ತೋ ನೋಡೋಣ. ಸೈತಾನ ಕೋಪ ಬಂದ್ಬಿಡ್ತು, ಅದಕ್ಕೆ ಮಾತಾಡ್ತಾ ಇದ್ದಾನೆ.
ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡ್ತಿದ್ದೀರಿ, ಮನುಷ್ಯರ ತರ ಜೀವಿಸೋದು ಹೇಗೆಂದು ಗೊತ್ತೇ ಇಲ್ಲ. ನೀವೆಲ್ಲ ಹಂದಿಗಳ ತರ ಬದುಕ್ತಾ ಇದ್ದೀರಿ, ಮನುಷ್ಯ ತರ ಹೇಗೆ ಬದುಕೋದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಬೋಳಶಂಕರ, ಹೌದಾ ಯಾಕಯ್ಯ ಹಾಗಂದೆ, ಹೌದಾ ನಾವು ಹಂಗಿದೀವ, ಹಂಗ್ ಬದುಕ್ತಾ ಇದೀವ, ಯಾಕಯ್ಯ ಹಂಗಂದೆ ಅಂತ ಬೋಳಶಂಕರ ಕೇಳ್ತಾ ಇದ್ದಾನೆ. ಸೈತಾನ, ಪ್ರತಿಯೊಬ್ಬನೂ ತನ್ನ ಕೈಯಿಂದಲೇ ಕೆಲಸ ಮಾಡಬೇಕಂತ ಕಾನೂನು ಮಾಡಿದ್ದು ಈ ನಿನ್ನ ಬೆಪ್ತಕಡಿ ರಾಜ್ಯದಲ್ಲಿ ಮಾತ್ರ. ಪ್ರತಿಯೊಬ್ಬನು ಕೈಯಿಂದಲೇ ಕೆಲಸ ಮಾಡಬೇಕು ಅಂತ ಹೇಳಿ ಕಾನೂನು ಮಾಡಿರೋದು ನೀನಂತ ಬೆಪ್ತಕಡಿ ರಾಜ್ಯದಲ್ಲಿ ಮಾತ್ರ ಅಂತ. ಹಾಗಾದ್ರೆ ಇನ್ನೇನು ಕೆಲಸ ಮಾಡ್ಬೋದು ನೋಡಿ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ, ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರೆ ಅಂತ ನಿನ್ಗೇನಾದರೂ ಗೊತ್ತಿದೆಯಾ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ಯಾ? ಕೈಯಿಂದ ಮಾತ್ರ ಕೆಲಸ ಮಾಡೋದು ಅಂತ ನೀನು ಅಂದ್ಕೊಂಡಿದ್ದೀಯಾ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರೆ ಅಂತ ನಿನಗೆ ಗೊತ್ತಿದೆಯೇನೋ ಅಂತೇಳಿ ಸೈತಾನ ಬೋಳಶಂಕರನ್ಗೆ ಹೇಳ್ತಾ ಇದ್ದಾನೆ. ನೋಡೋಣ ಮುಂದಕ್ಕೆ ಏನ್ ಹೇಳ್ತಾನೆ ಅಂತ. ಬೋಳಶಂಕರ, ನಾವು ಬೆಪ್ತಕಡಿಗಳು ನಮ್ಗೆ ಹೇಗೆ ತಿಳಿಬೇಕು? ನಮ್ಮ ಬಹುಪಾಲಿನ ಕೆಲಸವನ್ನೆಲ್ಲ ಕೈಗಳಿಂದ ಬೆನ್ನಿನಿಂದ ಮಾಡುತ್ತೇವೆ. ಅಪ್ಪ ನಾವು ಬೆಪ್ತಕಡಿಗಳಪ್ಪ, ನಮ್ಗೇನು ಗೊತ್ತಿಲ್ಲಪ್ಪ, ತಲೆಯಿಂದ ಹೆಂಗ ಕೆಲಸ ಮಾಡೋದು ಅದೇನು ಗೊತ್ತಿಲ್ಲ. ನೋಡಿ ಅದನ್ನ ಹೇಳ್ತಾ ಇದ್ದಾನೆ, ನಮ್ಗೆ ಹೇಗೆ ತಿಳಿಬೇಕು? ನಮ್ಮ ಬಹುಪಾಲಿನ ಕೆಲಸವನ್ನೆಲ್ಲ ಕೈಗಳಿಂದ ಬೆನ್ನಿನಿಂದ ಮಾಡುತ್ತೇವೆ. ನಮ್ಮ ಬಹುಪಾಲು ಕೆಲಸಗಳನ್ನೆಲ್ಲ ಕೈಗಳಿಂದ ಮತ್ತು ಬೆನ್ನ ಮೇಲೆ ಇಟ್ಕೊಂಡು ಮಾಡ್ತೀವಿ ನಾವು. ಆದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ನೀನೇ ಹೇಳ್ತಾ ಇದೀಯಾ ನಾವು ಬೆಪ್ತಕಡಿಗಳು ದಡ್ರು ಅಂತ ಹೇಳ್ತಾ ಇದೀಯಾ. ಸೈತಾನ, ನೀವು ಬೆಪ್ತಕಡಿಗಳಾಗಿರೋದಕ್ಕೆ ಅದಕ್ಕೆ ಕಾರಣ ನೋಡಿ. ನೀವು ಬೆಪ್ತಕಡಿಗಳಾಗಿರೋದೇ ಅದಕ್ಕೆ ಕಾರಣ. ನೀವು ಬೆಪ್ತಕಡಿಗಳಾಗಿರೋದೇ ಅದಕ್ಕೆ ಕಾರಣ. ಏನ್ ಮಾಡಕ್ಕಾಗಲ್ಲ. ಆದರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮ್ಗೆ ಹೇಳಿಕೊಡುತ್ತೇನೆ. ಅರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮ್ಗೆ ಹೇಳಿಕೊಡುತ್ತೇನೆ, ಆಗ ನಿಮ್ಗೆ ಗೊತ್ತಾಗುತ್ತದೆ. ತಲೆಯಿಂದ ಹೇಗೆ ಕೆಲಸ ಮಾಡೋದು ನನಗೆ ಹೇಳ್ಕೊಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬೋಳಶಂಕರನಿಗೆ ಸೈತಾನ ಹೇಳ್ತಾ ಇದ್ದಾನೆ. ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡೋದು ಹೆಚ್ಚು ಲಾಭಕರ. ಅದ್ನೂ ಹೇಳ್ದ, ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡೋದು ಹೆಚ್ಚು ಲಾಭಕರ. ಬುದ್ಧಿ ಓಡಿಸೋದು ಒಬ್ಬನಿಗೆ ಪಂಗನಾಮ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಬುದ್ಧಿ ಓಡಿಸೋದ್ರ ಮೂಲಕನೇ ಕಲಿಯೋದು. ಎರಡು ಸೇರಿ 5 ಹೇಗೆ ಮಾಡೋದು, 6 ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರಲ್ಲ, ಸಾಮಾನ್ಯ ಜನರನ್ನ, ಮುಗ್ಧ ಜನರನ್ನ ಮೋಸ ಮಾಡುವುದರ ಮೂಲಕ ಬಲಿ ಆಗ್ತಾರಲ್ಲ, ಅದೆಲ್ಲವೂ ಕೂಡ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ. ಗೊತ್ತಾಯ್ತಾ? ಅಕ್ರಮವಾದಂತ ಬುದ್ಧಿ ತಿಳುವಳಿಕೆ ಅದು. ನೋಡಿ ಹೇಳ್ತಾ ಇರೋದು, ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರ. ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಈಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಬೇಗ ಸಂಪಾದನೆ ಮಾಡುವುದು ಹೇಗೆ ಅನ್ನುವಂಥ ವಿಚಾರಗಳನ್ನ ತಲೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ, ಕೈಯಿಂದ ಯೋಚನೆ ಮಾಡ್ತಾ ಇಲ್ಲ. ಅದು ಬಹಳ ಮುಖ್ಯ ನೋಡಿ. ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡೋದು ಹೆಚ್ಚು ಲಾಭಕರ. ಹೌದು, ಹೆಚ್ಚು ಲಾಭಕರ. ಆದರೆ ಅಕ್ರಮವಾದ ದಾರಿ ಅದು ಗೊತ್ತಾಗ್ಬೇಕಲ್ಲ ನಮ್ಗೆ. ಬೋಳಶಂಕರ, ಹಾಗಿದ್ದರೆ ನಾವು ಬೆಪ್ತಕಡಿಗಳೆನ್ನುವುದು ನಿಜ ಅಂತಾಯ್ತು. ನಿಜ. ನಾನು ಇಷ್ಟ ದಿನ ಅನ್ಕೊಂಡಿದ್ದೆ ಏನಪ್ಪಾ, ಕೈಗಳಿಂದಾನೇ ಬೆನ್ನುಗಳಿಂದಾನೇ ಕೆಲಸ ಮಾಡಕ್ ಸಾಧ್ಯ, ತಲೆಯಿಂದಾನು ಕೆಲಸ ಮಾಡ್ಬೋದಾ, ಅದ್ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ನಾವು ಬೆಪ್ತಕಡಿಗಳೇ ಬಿಡು ಅಂತ ಹೇಳ್ತಾ ಇದ್ದಾನೆ ಸೈತಾನ. ಸಂದೇಹವೇನು? ಬೆಪ್ತಕಡಿ ಹೌದು ನಿಜ ಅಂತಂದಾಗ ಅದೆಲ್ಲ ಅನುಮಾನ ಏನು? ನೀವು ಬೆಪ್ತಕಡಿಗಳೇ ಅಂತೇಳಿ ಸೈತಾನ ಹೇಳ್ತಾ ಇದ್ದಾನೆ. ಕೆಲಸ ಮಾಡಿ ನನ್ನ ಕೈ ಜಿಡ್ಡುಗಟ್ಟಿಲ್ಲವೆಂದು. ನೋಡಿ, ಕೆಲಸ ಮಾಡಿ ಜಿಡ್ಡುಗಟ್ಟಿಲ್ಲ ನನ್ನ ಅಂತ. ಕಷ್ಟಪಟ್ಟದವನು ಕೈ ಜಿಡ್ಡುಗಟ್ಟಿರುತ್ತೆ ಅಂತ. ಜಿಡ್ಡುಗಟ್ಟಿಲ್ಲವೆಂದು ನನ್ನನ್ನು ಊಟಕ್ಕೆ ಕರೆಸಲಿಲ್ಲ ಅಲ್ಲವೇ? ಆದರೆ ತಲೆಯಿಂದ ಕೆಲಸ ಮಾಡೋದು ಅದಕ್ಕಿಂತ ಹೆಚ್ಚು ಕಷ್ಟಕರವಾದದ್ದು. ಕೆಲವು ಸಲ ತಲೆ ಪೂರ್ತಿ ಸಿಡಿದೇ ಹೋಗಬಹುದು. ನನ್ನನ್ನ ಕೈಯಿಂದ ಕೆಲಸ ಮಾಡಿ ಕೈ ಜಿಡ್ಡುಗಟ್ಟಿಲ್ಲ ಅಂತ ಅಂದ್ಬಿಟ್ಟು ಊಟ ನೀರಾಕರಿಸಿದ್ರಿ ಅಲ್ವಾ? ನಿಮ್ಗೇನ್ರ ಗೊತ್ತು ಮುಟ್ಟಾಳ್ರಾ? ಕೆಲವು ಸಾರಿ ತಲೆಯಿಂದ ಕೆಲಸ ಮಾಡ್ಬೇಕಾದ್ರೆ ತಲೆ ಸಿಡದೆ ಹೋಗಬಹುದು, ಗೊತ್ತಿದ್ಯಾ ಅಂತ. ಹಂಗ್ ಮಾಡಿದ್ರಂಗೆ ಹಿಂಗ್ ಮಾಡಿದ್ರಂಗೆ, ಲಾಭ ಮಾಡ್ದಂಗೆ, ಈ ತರದ್ದು ಲಾಭ ನಷ್ಟಗಳನ್ನೆಲ್ಲ ಯೋಚನೆ. ಮತ್ತೆ ಇನ್ನು ನೀವು ನೋಡ್ಬೇಕು, ಕುದುರೆ ಜೂಜು ಆಡೋರಾಗಿರ್ಲಿ, ಇಸ್ಪೀಟಲ್ಲೇ ಆಡೋರಾಗಿರ್ಲಿ, ಇವರೆಲ್ಲರೂ ಕೂಡ ಸುಮ್ಮನೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಭಾರಿ ಹುಚ್ಚುತ್ತರ ಆಡ್ತಿರ್ತಾರೆ ಅವರು. ಮನೆ ಮಠನೆಲ್ಲ ಕಳ್ಕೊತಾ ಇರ್ತಾರೆ. ಅಲ್ಲ ರೀ, ವಾಮ ಮಾರ್ಗದಿಂದ ಹಣ ಸಂಪಾದನೆ ಮಾಡೋದಿದೆಯಲ್ಲ, ಹಣ ಸಂಪಾದನೆ ಮಾಡೋದು ಅದು ಇದು ಗಾಂಧೀಜಿಯವ್ರು ಹೇಳ್ತಾರೆ, ಅಗತ್ಯಕ್ಕಿಂತ ಹೆಚ್ಚು ಹಣ ಇರುವುದು ಕಳ್ಳತನಕ್ಕೆ ಸಮಾನ ಅಂತ ಅಂದ್ಬಿಟ್ಟು. ಆ ಥರ ತತ್ವ ಸಿದ್ಧಾಂತ ತಿಳುವಳಿಕೆಗಳು ಈಗಿನ ಜನಕ್ಕೆ ಬರೋದೇ ಹೇಗ್ರಿ, ತಿಳ್ಕೊಳ್ಳೋದೇ ಹೇಗ್ರಿ ಅರ್ಥ ಮಾಡ್ಕೊಂಡು. ನೋಡಿ, ಸೈತಾನ ಮಾತಾಡ್ತಾ ಇದ್ದಾನೆ. ಸಂದೇಹವೇನು? ನೀವು ಬೆಪ್ತಕಡಿಗಳೇ ಅಂತ ಅವ್ನು ಹೇಳ್ತಾ ಇದ್ದಾನೆ. ಕೆಲಸ ಮಾಡಿ ನನ್ನ ಕೈ ಜಿಡ್ಡುಗಟ್ಟಿಲ್ಲವೆಂದು ನನ್ನನ್ನು ಊಟಕ್ಕೆ ಕರೆಸಲಿಲ್ಲ ಅಲ್ಲವೇ? ಕೆಲಸ ಮಾಡಿ ಕೈ ಜಿಡ್ಡುಗಟ್ಟಿಲ್ಲ ಅಂತ ಅಂದ್ಬಿಟ್ಟು ನನ್ನನ್ನ ಕರೆಸಲಿಲ್ಲ ಅಲ್ವಾ, ಊಟಕ್ಕೆ ಕರೆಸಲಿಲ್ಲ ಅಲ್ವಾ? ಆದರೆ ತಲೆಯಿಂದ ಕೆಲಸ ಮಾಡುವುದು ಅದಕ್ಕಿಂತ ಹೆಚ್ಚು ಕಷ್ಟಕರವಾದ್ದು. ಕೆಲವು ಸಲ
ತಲೆ ಪೂರ್ತಿ ಸಿಡಿದೇ ಹೋಗಬಹುದು, ಕೆಲವು ಸಲ ತಲೆ ಪೂರ್ತಿ ಸಿಡಿದೇ ಹೋಗುತ್ತೆ, ಗೊತ್ತಿದ್ಯಾ ಅಂತ ಅಂದ್ಬಿಟ್ಟು ಸೈತಾನ ಬೋಳೆಶಂಕರನ್ಗೆ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಬೋಳೆಶಂಕರ ಅದೇನೋ ಸರಿಯೇ, ಆದರೆ ಅದ್ಯಾಕಣ್ಣ ನಿನಗೆ ನೀನೇ ಅಷ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ತೀಯ? ಅಷ್ಟೇನಪ್ಪ ಸಿಡ್ದು ಹೋಗಷ್ಟು ಮಟ್ಟಿಗೆ ನೀನ್ ಯಾಕಪ್ಪ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಕೊಳ್ಬೇಕು? ನೋಡಿ ಮಾತಾಡ್ತಾ ಇದ್ದಾನೆ. ತಲೆ ಸಿಡಿದ್ರೆ ಅದೇನು ಸಂತೋಷಕರವೇ? ತಲೆ ಸಿಡಿದ್ರೆ ಅದೇನು ಸಂತೋಷಕರವಾದ ವಿಚಾರನ? ಶಿವಸುದ್ದಿಯಾ? ಏನ್ ಮಾತಾಡ್ತೀಯಪ್ಪ ನೀನು? ನೋಡು, ಕೈ ಬೆರಳುಗಳಿಂದ ಎಷ್ಟು ಹೊತ್ತು ಕೆಲಸ ಮಾಡಿದ್ರು ಅವು ಸಿಡಿಯುವುದಿಲ್ಲ, ಗೊತ್ತಾ? ಮಾತಾಡ್ತಾ ಇದ್ದಾನೆ. ಕೈ ಬೆರಳುಗಳಿಂದ ನಾವು ಎಷ್ಟೊತ್ತು ಕೆಲಸ ಮಾಡಿದ್ರು ಸಿಡಿಯುವುದಿಲ್ಲ, ಗೊತ್ತಾ ನಿನಗೆ? ಹಾಗಿದ್ದಾಗ ಕೈ ಬೆರಳುಗಳನ್ನೇ ಯಾಕೆ ಉಪಯೋಗಿಸಬಾರ್ದು? ಅಲ್ಲಪ್ಪ, ತಲೆನೋವು, ತಲೆ ಸಿಡಿತಾ ಇದೆ ಇವೆಲ್ಲ ಹೇಳ್ತೀಯಲ್ಲ, ಆದ್ರೆ ನಾವು ಕೈಗಳಿಂದ ಕೆಲಸ ಮಾಡ್ತಾ ಇದ್ದಾಗ ಕೈ ಬೆರಳುಗಳು ಸಿಡಿದು ಹೋಗಲ್ಲ. ನೀನ್ ಯಾಕೆ ಕೈ ಬೆರಳುಗಳಿಂದನೇ ಕೆಲಸ ಮಾಡಬಾರ್ದು? ಬೋಳೆಶಂಕರನ ಸೈತಾನನಿಗೆ ಹೇಳ್ತಾ ಇದ್ದಾನೆ. ಏನಾಗುತ್ತೆ ಮುಂದಕ್ಕೆ? ಸೈತಾನ, ತಲೆ ಸಿಡಿದರೂ ಪರವಾಗಿಲ್ಲ, ಬೆತ್ತಕಡಿಗಳಾದ ನಿಮ್ಮ ಮೇಲಿನ ಮರುಕದಿಂದಲೇ ಅದನ್ನೆಲ್ಲ ನಾನು ಮಾಡುವುದು. ತಲೆ ಸಿಡಿದ್ರು ಪರವಾಗಿಲ್ಲ, ಗೊತ್ತಾಯ್ತಾ? ಬೆತ್ತಕಡಿಗಳಾದ ನಿಮ್ಮ ಮೇಲಿನ ಮರುಕದಿಂದಲೇ ಅದನ್ನೆಲ್ಲ ನಾನು ಮಾಡುವುದು. ನಿಮ್ಗೂ ಆ ರೀತಿ ಇದನ್ನ ಕಳಿಸ್ಬೇಕಲ್ಲ, ಆ ಕಾರಣಕ್ಕೆ ತಲೆ ಸಿಡಿದ್ರು ಪರವಾಗಿಲ್ಲ, ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಅಷ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ಳದಿದ್ದರೆ ನೀವು ಕೊನೆಯವರೆಗೂ ಬೆತ್ತಕಡಿಗಳಾಗೇ ಇರುತ್ತೀರಿ, ಆದರೆ ನಾನು ಸ್ವತಃ ತಲೆಯಿಂದ ಕೆಲಸ ಮಾಡುವ ಮೂಲಕ ನಿಮ್ಗೆ ಕಲಿಸಿಕೊಡಬಲ್ಲೆ. ಸ್ವತಃ ನಾನೇ ತಲೆಯಿಂದ ಕೆಲಸ ಮಾಡುವುದರ ಮೂಲಕ ನಿನ್ಗೆ ನಿಮ್ಗೆ ಕಲಿಸ್ಕೊಡ್ತೀನಿ, ಗೊತ್ತಾಯ್ತಾ ಅಂತ ಅನ್ಬಿಟ್ಟು ಸೈತಾನ ಹೇಳ್ತಾ ಇದ್ದಾನೆ. ಅದಕ್ಕೆ ಬೋಳೆಶಂಕರ ಏನ್ ಹೇಳ್ತಾನೆ ನೋಡೋಣ. ಬೋಳೆಶಂಕರ, ಅಗತ್ಯವಾಗಿ ಕಲಿಸ್ಕೊಡು ಮಾರಾಯ. ಚಳಿಗಾಲದಲ್ಲಿ ನಮ್ಮ ಕೈ ಸೆಟೆತುಕೊಂಡಾಗ ಕೈಗೆ ಬದಲು ತಲೆಯಿಂದ ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ನೀನು ತಲೆಯಿಂದ ಕೆಲಸ ಮಾಡೋದು ಹೇಗಂತ ಹೇಳ್ಕೊಡ್ತೀಯ ಮಾರಾಯ? ಅಯ್ಯಪ್ಪ, ಬಹಳ ಉಪಕಾರ ಆಗುತ್ತೆ. ಯಾಕಂದ್ರೆ ಚಳಿಗಾಲದಲ್ಲಿ ನಮ್ಮ ಕೈಯಲ್ಲಿ ಹಿಂಗೆ ಸೆಟೆತ್ಕೊಂಡ್ಬಿಡ್ತವೆ. ಆಗ ಸೆಟೆತ್ಕೊಂಡಾಗ ಕೊನೆ ಪಕ್ಷ ನಾವು ತಲೆಯಿಂದ ಕೆಲಸ ಮಾಡ್ಬೋದು ಕಣಯ್ಯ, ಬಹಳ ಉಪಕಾರ ಆಗುತ್ತೆ. ಒಂದು ಕೆಲಸ ಮಾಡೋ, ನೀನು ತಲೆಯಿಂದ ಹೇಗೆ ಕೆಲಸ ಮಾಡೋದು ಅಂತ ಹೇಳ್ಕೊಡು. ಅಗತ್ಯವಾಗಿ ಕಲಿಸಿಕೊಡು ಮಾರಾಯ. ಚಳಿಗಾಲದಲ್ಲಿ ನಮ್ಮ ಕೈ ಸೆಟೆತ್ಕೊಂಡು ಕೈಗೆ ಬದಲು ತಲೆಯಿಂದ ಕೆಲಸ ಮಾಡಬಹುದು. ಅಯ್ಯ ಕೊಡಂಗಿ ಅಂತ ಹೇಳ್ದ ಅವನು. ಏನು ಆಯ್ತು, ತಲೆಯಿಂದ ಕೆಲಸ ಮಾಡೋದನ್ನ ಹೇಳ್ಕೊಡು ಅಂತಂದ. ಅಲ್ಲೇ ಇದ್ದ ಕೊಡಂಗಿನ ಕೇಳ್ತಾ ಇದ್ದಾನೆ. ಅಯ್ಯ ಕೊಡಂಗಿ, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ. ಎಲ್ಲರಿಗೂ ತಲೆಯಿಂದ ಕೆಲಸ ಮಾಡೋದು ಕಲ್ತ್ಕೊಳ್ಳಿ, ಹೇಳ್ಕೊಡ್ತಾನೆ ಒಬ್ರು ಅಂತ ಅಂದ್ಬಿಟ್ಟು ಜನನ್ ಬರೇಳಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ, ಅಲ್ಲಿ ಸೇರಬೇಕೆಂದು ಡಂಗೂರ ಸಾರು. ಏನಂತ ಡಂಗೂರ ಸಾರಬೇಕು? ಏನಂತ ಡಂಗೂರವನ್ನ ಸಾರಿಸ್ತಾ ಇದ್ದೇನೆ ಬೋಳೆಶಂಕರ. ನೋಡಿ ಹೇಳ್ತಾ ಇದ್ದೇನೆ ನೋಡು, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ, ಅಲ್ಲಿ ಸೇರಬೇಕೆಂದು ಡಂಗೂರ ಸಾರು. ಅದಕ್ಕೆ ಕೊಡಂಗಿ ಆಗಲಿ ಅಂತಂದ ಹೇಳ್ದ. ಬೋಳೆಶಂಕರ ಹೇಳ್ತಾ ಇದ್ದಾನೆ ಕೊಡಂಗಿನ ಕರೆದು, ನೋಡಿಯ, ನಮ್ಮ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ಊರಾಚೆಯ ಗೋಪುರದ ಹತ್ರ ಎಲ್ಲರೂ ಬಂದು ಸೇರ್ಬೇಕು. ಯಾಕೆ ಅಂತಂದ್ರೆ ಅವನು ತಲೆಯಿಂದ ಕೆಲಸ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾನಂತೆ. ಆ ಕಾರಣಕ್ಕೆ ಎಲ್ಲರೂ ಬಂದು ಸೇರ್ಬೇಕು ಅಂತ ಡಂಗೂರ ಸಾರಯ್ಯ ಅಂತ ಇದ್ದಾನೆ. ಕೊಡಂಗಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಈ ದೃಶ್ಯ ಮುಕ್ತಾಯ ಆಗುತ್ತೆ. ಮುಂದಿನ ದೃಶ್ಯದಲ್ಲಿ ನೋಡೋಣ ಸೈತಾನ ಹೇಗೆ ತಲೆಯಿಂದ ಕೆಲಸ ಮಾಡೋದನ್ನ ಹೇಳ್ಕೊಡ್ತಾನೆ. ಬೋಳೆಶಂಕರನ ಪ್ರಜೆಗಳು, ಬೋಳೆಶಂಕರ ಅದನ್ನ ಹೇಗೆ ಕಲ್ತ್ಕೊಳ್ತಾರೆ, ಇಷ್ಟಪಡ್ತಾರ ನೋಡೋಣ ಮುಂದಿನ ತರಗತಿಯಲ್ಲಿ, ಮುಂದಿನ ದೃಶ್ಯದಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.